ಟಿಕ್ಕಿ ಓಪನ್ ಮಾಡ್ರಿ. ಇಲೆಗಳಿಂದ ಐತೆ, ನೀವೇ ನಮಗೆ ಕಾಣಿಸ್ತಿರ್ತೀರಿ ಶಿಲೆಗಳು. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಒಂದು ಸ್ಮಾಲ್ ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ಬಹಳ ಚೆನ್ನಾಗಿತ್ತಪ್ಪಾಜಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಡೇಟ್ ಅಂತಂದ್ರೆ ಫೆಬ್ರವರಿ 14. ಸೊ ಫೆಬ್ರವರಿ 14ಗೆ ನಾವು 2 ಕಪಲ್ಸ್ ಇದೀವಿ. ಸೊ ಎಲ್ಲಾದ್ರೂ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದೀವಿ. ಅದ್ ಎಲ್ಲಿಗೆ ಅಂತ ನೋಡೋಣ. ಸೊ ಈಗ ನಮ್ ಜೊತೆ ಯಾರು ಇದ್ದಾರೆ ಅಂತ ನೋಡೋಣ ಬನ್ನಿ. ಇವರು ದೀಪಾ ಅಂತ, ಮತ್ತೆ ಅಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ, ಹಾಗೆ ಮತ್ತೆ ಇಲ್ಲಿ ದೀಪಾ ಅವ್ರ ಹಸ್ಬೆಂಡ್ ಇಲ್ಲಿದ್ದಾರೆ, ಮತ್ತೆ ಇಬ್ರು ಮಕ್ಕಳು ನೋಡಿ. ಇಲ್ಲೊಂದ್ ನಮ್ ಪುಟಾಣಿ ಇದೆ, ಅಲ್ಲೊಂದ್ ನಮ್ ಪುಟಾಣಿ ಇದೆ. ಸೊ ಎಲ್ಲಾರು ಹೋಗೋಣ ಅಂತ ಹೋಗ್ತಾ ಇದೀವಿ. ಅದರಿಂದ ಸ್ವಲ್ಪ ಲೇಟ್ ಆಯ್ತು. ಸೊ ಈಗ ಟೈಮ್ 11:47 ಆಗಿದೆ. ಆಕ್ಚುಲಿ 9 o'clockಗೆ ರೆಸಾರ್ಟ್ ಓಪನ್ ಅಂತಿದ್ದು. ಸೊ ಯಾವ ರೆಸಾರ್ಟ್ ಏನು ಅಂತ ನಿಮ್ಗೆ ತೋರಿಸ್ತೀನಿ, ಮತ್ತೆ ಎಲ್ಲಿ ಅಂತ ಹೇಳ್ತೀನಿ, ಮತ್ತೆ ಎಷ್ಟು ಅದ್ರ ರೇಟ್ ಎಷ್ಟು ಏನು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಸೊ ಅಲ್ಲಿ ಹೇಗಿದೆ ಏನು ಅಂತ ನೋಡೋಣ ಬನ್ನಿ. ತಿರುಗಿಸೋ ರೈಟ್ಗೆ ಹೇಳ್ತೀನಿ. ಪಾದರಹಳ್ಳಿ ಒಳಗಡೆ ಹೋದ್ರೆ ನಮ್ಮ ನೀ ಈ ಕಡೆಗೆ ಹೆಂಗೋ ಗೊತ್ತಾಗೋಗ್ಬಿಡಿ ನಿಮ್ಗೆ. ಏನ್ ತಗ್ಲಲ್ಲ ಬಿಡ್ಬಂಗ ಕೆಂಪ್ಕಾಬಿಟ್ಟ ತೆಗಿರಿ. ಹೆಂಗೋ ಓಪನ್ ಮಾಡು. ಟಿಕ್ಕಿ ಓಪನ್ ಮಾಡ್ರಿ. ನಮ್ಮದೊಂದು ಚಿಕ್ಕ ಕಿರುಕಾಣಿಕೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ ಕಡೆ ಕವರ್ ಅಲ್ಲಿ ಇರೋದು, ಅದ್ರ ಮುಂದೆ ಇರೋದು. ಏಯ್ ಅಷ್ಟು ನಿಂತ್ ಕೊಟ್ಬಿಡು ನೀನ್ ಫಸ್ಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳ್ಬೇಕು. ಓಪನ್ ಮಾಡಿದೀಪ ಅದು ಮೇಲೆ. ನಿಮ್ಮ ಯಜಮಾನ್ರ ಕಲಾತ್ಮಕ ಕುಸುರಿ. ಕಲೆ ಕುಸುರಿ ಎಲ್ಲ ಅಲ್ಲಿ ಬಂದಿದೆ. ಮೇಲ್ಗಡೆ ಅವ್ರ ಆಟೋಗ್ರಾಫ್ ಕೂಡ ಹಾಕಿದ್ದಾರೆ. ಮನೆಗೆ ಹೋದ್ಮೇಲೆ ನೋಡಿ. ಸೊ ನಾವು ಹೇಳೋದೇನಂದ್ರೆ, ವ್ಯಾಲೆಂಟೈನ್ಸ್ ಡೇ ದಿನ ಬಾಡದೇ ಇರೋ ಹೂವು ಕೊಟ್ಟು ವ್ಯಾಲೆಂಟೈನ್ಸ್ ಡೇಗೆ ಪ್ರಪೋಸ್ ಮಾಡೋದು. ಬಾಡದಿರೋ ಹೂವು ಕೊಟ್ಟ. ಬೇಡ, ಥ್ಯಾಂಕ್ ಯು ಸೋ ಮಚ್. ನೋ ವ್ಯಾಲೆಂಟೈನ್ಸ್ ಡೇ ವಿತೌಟ್ ಚಾಕ್ಲೇಟ್ ಅಂಡ್ ಎ ಗ್ರೀಟಿಂಗ್. ನಿಮ್ಮ ಫೇವರಿಟ್ ಚಾಕ್ಲೇಟ್. ಮ್ಯಾಗ್ನೆಟಿಕ್ ಡೈರಿ. ನೀನ್ ಅನ್ಕೊಂಡಿರೋದಲ್ಲ. ಫೈನಲಿ ದ ಕ್ಲೋತ್ಸ್. ಅವ್ಳು ಚೂಡಿದಾರ್ ಮೇಲೆ ಆಸೆ ಇತ್ತು, ಬಟ್ ಚೂಡಿದಾರ್ ನಾನು ಕೊಡಿಸ್ಲಿಲ್ಲ. ನನಗೇನು ಅದೆಲ್ಲ ಹಿಡ್ಕೊಂಬರ್ತೇವೆ. ಓಪನ್ ಮಾಡೋದಕ್ಕೆ, ಕವರ್ ಓಪನ್ ಮಾಡೋದಕ್ಕೆ, ಕವರ್ ಓಪನ್ ಮಾಡೋದಕ್ಕೆ. ಓಪನ್ ಮಾಡಿ ಕವರು. ಓಪನ್ ಮಾಡಕ್ಕೆ. ನೋಡು, ನಿನಗೆ ಇಷ್ಟ ಆಗೋತ್ತೈತೆ ಬಟ್ಟೆ. ನೋಡೋದಿಲ್ಲ. ನನ್ನ ಫೇವ್ರೇಟ್ ಇನ್ನೊಂದು ಕಾಮನ್ಸ್. ಇಷ್ಟಿದೆ. ಅದಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು. ಇದ್ರ ಮೇಲೆ ಇನ್ನೇನಿಲ್ಲ. ಇದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ಕಪ್ಪ, ನೀವು ಕೊಟ್ಟಿರೋದು ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಅದೇ ಹೇಳ್ದ, ಏನದು ಬಟ್ಟೆ ಗಿಟ್ಟೆ ಅಂತಂದೆ. ನಾವು ಕುರ್ಸಿದಾಗ್ಲೇ ಹಾಕೊಂಡ್ಬಿಟ್ರು ಮಗ ಅಂತ.
ಚೆನ್ನಾಗಿದೆ ನೋಡಿ 98 ಏನು ಫಾರ್ 1000 ಇಯರ್ಸ್. ಈಗ ನೋಡಿ ಶಿಲಾಂಧ್ರ ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಟೈಮ್ ಸ್ವಲ್ಪ ಲೇಟ್ ಆಗೋಯ್ತು. ಬಿಸ್ಲಾಗಿ ನೀರ್ ಬಂದಿದ್ಯಾ? ಕುಡಿಬಾರ್ದು. ನೀರು ಕುಡಿಬಾರ್ದು. ನೋಡಿ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದೀವಿ. ಸೊ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇದೇನ್ರ ಮತ್ತೆ ಬೆಟ್ಟ ಹತ್ತಿಸಿದ್ರಿಲ್ರೋ? ಶಿಲಾಂಧ್ರ ಅಲ್ವಾ, ಶಿಲೆಗಳನ್ನೆಲ್ಲ ನೋಡ್ಕೊಂಡು ಹೋಗ್ಲಿ ಅಂತ ಅವ್ರು. ಶಿಲೆಗಳೆಲ್ಲ ಐತೆ, ನೀವೇ ನಮಗೆ ಕಾಣಿಸ್ತಿರ್ತೀರಿ ಶಿಲೆಗಳು. ಹುಷಾರ ನಿರಾಂಕಲ್ ಬೈಕೊಂಡಾರ. ಸಿಮೆಂಟ್ ಅಲ್ವಾ? ಹಾ ಸಿಮೆಂಟ್ ನೋಡೋದಕ್ಕೆ ಸೇಮ್ ಬೆಟ್ಟ ತರ ಉಂಟು. ಸೊ ಶಿಲೆ ಒಳಗಡೆ ಹೋಗ್ತಾ ಇದೀವಿ. ಶಿಲೆ ಅನ್ಕೊಂಡು ಗುಹೆ ಒಳಗಡೆ ಹೋಗ್ತಾ ಇದೀವಿ ನಾವು. ಸೊ ಈ ಒಂದು ಇದನ್ನು ಗುಹಾಂತರ ಶಿಲಾಂಧ್ರ ಎಲ್ಲ ರಾಶಿ ಸಿಸ್ಟಮ್ ಅವ್ರ ಕಡೆಯಿಂದ ಆರ್ಗನೈಸ್ ಆಗ್ತಿರೋಂಥ ಒಂದು ಸ್ಪೇಸಸ್. ಅಂದ್ರೆ ಶಿಲಾಂಧ್ರ ಗುಹಾಂತರ ಎರಡು ಒಂದೇ ಬ್ರಾಂಚಸ್ ಇರುತ್ತೆ. ಡೂಪ್ಲಿಕೇಟ್ ತಗೊಂಡು ಸೊ ನಾವು ಮೊದಲು ಹೋಗಿದ್ವಿ ಗುಹಾಂತರಗೆ, ಇದು ಶಿಲಾಂಧ್ರ ಇದೆ ಫಸ್ಟ್ ಬರ್ತಾ ಇರೋದು. ಸೊ ಅಲ್ಲಿ ನೋಡ್ತಾ ಇದೀರಲ್ಲ ನೀವು, ಇನ್ನು ಹತ್ರ ಕಾಣ್ತಾ ಇಲ್ಲ. ಈಗ ಲಂಚ್ ಏರಿಯಾಗೆ ಬರ್ತಾ ಇದೀವಿ. ಬೇಕಾದ್ರೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ. ಬ್ರೇಕ್ಫಾಸ್ಟ್ ಬೇಕು ಅಂದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು. ಇಲ್ಲಿ ಲಂಚ್ಗೆ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಸೊ ಅಲ್ಲಿ ಕುತ್ಕೊಂಡು ತಿನ್ನಕ್ಕೆ ಸ್ಪೇಸ್ ನೋಡಿ ಅಲ್ಲಿದೆ. ಜ್ಯೂಸ್ ಫ್ರೀಯಾ? ಸೊ ಈಗ ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಮುಂದೆ ಒಳಗಡೆ ಹೋಗ್ತಾ ಇದೀವಿ. ನಾವು ಬ್ರೇಕ್ಫಾಸ್ಟ್ ಹೊರಗಡೆ ಮಾಡ್ಕೊಂಡ್ ಬಂದಿರೋದ್ರಿಂದ ಇಲ್ಲಿ ತಿಂದಿಲ್ಲ. ಸೊ ಟೈಮ್ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಹೊರಗಡೆ ಮಾಡಿದ್ವಿ. ಬ್ರೇಕ್ಫಾಸ್ಟ್ ನಿಮ್ಗೆ ಏನಾದರೂ ಬೇಕಿದ್ರೆ ಇಲ್ಲಿ ಎಕ್ಸ್ಟ್ರಾ 100 ರೂಪಾಯಿ ನಾವು ಬುಕ್ ಮಾಡೋವಾಗ ಕಟ್ಟಿ ತಗೊಬೇಕು. ಇಲ್ಲೇ ಕ್ಲಾಕ್ ರೂಮ್ ಇದೆ. ಆ ಕ್ಲಾಕ್ ರೂಮ್ನಲ್ಲಿ ನಾವು ನಮ್ದು ಏನೇನು ಮೆಟೀರಿಯಲ್ಲು ಬ್ಯಾಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಇಟ್ಟು ಆಮೇಲೆ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಬರ್ತಲ್ಲ ಅಕ್ಕ. ಎಷ್ಟು ಚೆನ್ನಾಗಿದೆ ಮಕ್ಳು ಆಟ ಆಡಕ್ಕೆ. ನೋಡಿ ನಮ್ಮ ಮಕ್ಳಿಬ್ರು ನೋಡ್ತಾ ಇದಾರೆ. ವಾವ್ ಅಲ್ವಾ? ಇಮಾಕ್ಸ್ ಗೋ. ಹೋಗ್ತಾರೆ ಗೋ. ಇದು ನಮ್ಮ ಯಜಮಾನರು ಕೊಡ್ಸಿರೋ ಔಟ್ಫಿಟ್ ನಾನು ಹಾಕೊಂಡಿದ್ದೀನಿ. ಸೊ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಒಂದು ಸ್ಮಾಲ್ ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ. ಸೊ ಅವ್ರು ಕೊಡ್ತಾ ಇದ್ದೀನಿ, ಅದೇನು ಅಂತ ನೋಡ್ಲಿ ಅಂತ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಂತೂ ದಿಸ್ ಇಸ್ ಪರ್ಸನಲ್ ಮೆಸೇಜ್. ಐ ಲವ್ ಯು ಸೋ ಮಚ್ ಮೈ ಡಿಯರ್ ಹ್ಯಾಂಡ್ಸಮ್ ಹಸ್ಬೆಂಡ್. Be with me forever. Be with me forever, my love. I feel lucky to have you in my life. I love you. Happy Valentine's Day. I love you so much, my dear handsome husband. ಅಂತ ಹೇಳಿ ನನ್ನ ವೈಫ್ ಬರ್ದಿರೋ ಪರ್ಸನಲ್ ಮೆಸೇಜ್. ಓಹೋ ಮತ್ತೆ ವಾಪಸ್ ನನ್ನ ಬಾಲ್ಯ ನೆನಪು ಮಾಡೋದಕ್ಕೆ ಚಾಕ್ಲೇಟ್ಸ್. ಅದ್ರ ಕೆಳಗಡೆ ಇಲ್ಲ ಇದೆ ನೋಡಿ, ಇಲ್ಲಿದೆ ನೋಡಿ. ಇದು ನಿಮ್ಗೆ ಏನಕ್ಕೆ ಇದು ಕೊಡ್ಸಿದೀನಿ ಅಂತಂದ್ರೆ, ಒಂದ್ಸತಿ ನಾನು ಅವ್ರು ಡ್ರಾಯಿಂಗ್ ಕಿಟ್ ಅಲ್ಲಿ ಮಾಡ್ಬೇಕಾದ್ರೆ ಕಲರ್ಸ್ ಎಲ್ಲ ಖಾಲಿ ಆಗೋಯ್ತು. ಸೊ ಅದಕ್ಕೋಸ್ಕರ ಒಂದು ಕಲರ್ ಇರ್ಲಿ ಅಂತ ತಗೊಂಬಂದು ಕೊಟ್ಟಿದ್ದೀನಿ. ಜೀವನದಲ್ಲಿ ಕಲರ್ ಬರ್ಲಿ ಅಂತ ಕೊಟ್ಟರು. ಸೊ ಅವ್ರಿಗೆ ಪೆನ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಪೆನ್ ಇದ್ರು ಕಳ್ಕೊಂತಾ ಇರ್ತಾರೆ, ಮತ್ತೆ ಖಾಲಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಪೆನ್ನು ಯಾವಾಗ್ಲೂ ಇರ್ಬೇಕು, ರೀಫಿಲ್ ಮತ್ತೆ ತುಂಬಿಸ್ಬೋದು ಇದಕ್ಕೆ. ಓಕೆ, ನಾನು ನೇಮಿಂಗ್ ಎಲ್ಲ ಕೊಟ್ರೆ. ಮತ್ತೆ ಇದು ಕ್ರೆಡಿಟ್ ಕಾರ್ಡ್ ಹೋಲ್ಡರ್. ಕ್ರೆಡಿಟ್ ಕಾರ್ಡ್ ಇಟ್ಕೊಂಬಿಡಿ ದಯಮಾಡಿ. ವಿಸಿಟಿಂಗ್ ಕಾರ್ಡು ಆ ಥರ ನಿಮ್ಮ ಬಿಸ್ನೆಸ್ ಬೇಕಾಗಿರೋದು ಇಟ್ಕೊಳ್ಳಿ ಅಂತ ಕೊಡ್ತಾ ಇದ್ದೀನಿ. ಒಳ್ಳೆ ಆಟೋಗ್ರಾಫ್ ಪೆನ್. ಮೊದಲನೇ ಆಟೋಗ್ರಾಫ್. ಸ್ಪೆಲ್ಲಿಂಗ್ ಗೊತ್ತಾ ಮಚ್ಚ? ಕನ್ಫ್ಯೂಸ್ ಆಗೋದು. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ಏನೇನಿದೆ ಅಂತ ನೋಡಿ. ದೀಪ ಮೇಲೆ ಸಿಂಪಲ್ ಹೋಗ್ಬೇಕು. ಆಲ್ರೆಡಿ ನಮ್ಮ ಗ್ಯಾಂಗ್ ಆಡಕ್ ಸ್ಟಾರ್ಟ್ ಮಾಡಿದೆ. ಹೆಂಚಿನ ಇಲ್ಲ ನೋಡಿಲ್ಲ, ನೋಡ್ತಾ ಇದ್ದಾರೆ ಯಾರು ಹೊಡೆಯೋದು.
ಅವರಿಗೆ ಮುಖ್ಯ ಹೋದ ಅಲ್ಲಿ ಹೋಗಿದೆ ಕೈ ಮೇಲೆ ಕೈ ಮೇಲೆ ನೀರು ಮೇಲೆ ಯಾರು ಕೈ ತಾತ ನಾನು ಸೆಂಟ್ರಿ ಕಣಂದು ಹೋದೆ ಎಲ್ಲರಿಗೂ ಅವಳು ಕಟ್ಟಾಕು ಹಾಕು ಈಗ ನಾನು ಇವಾಗ ಡೈಲಿ ಇವಾಗ ಬಂದಿದ್ದೀನಿ ಪಾಕೆಟ್ ಫುಲ್ ಆಫ್ ಯಾರು ಜಾಸ್ತಿ ನೀವು ನೀರ್ತ ನಿಂತ್ಕೋ ಅಲ್ಲಿ ಮುಳುಗ This is what we call ಅಲ್ಲ ರಿಂಗಾರೋ ಪಾಕೆಟ್ ಫುಲ್ ಆಫ್ ಇದು ಪ್ಲಾಸ್ಟಿಕ್ ತುಂಬಿರುತ್ತಲ್ಲ ಅದು ಉಲ್ಟಾ ಮುಳುಗಿದಾಗ ಹೆಂಗೆ ಎದ್ಬಿಡ್ತದ ಹಂಗೆ ಇಲ್ಲಿ ಟಾಯ್ ಶಾಪ್ ಇದೆ. ನೋಡಿ ಇನ್ನು ಮುಂದೆ ಇದ್ರೆ ವ್ಯೂ ಪಾಯಿಂಟ್ ತರ ಇದು ಮನೆ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಬಂದೆ ಅಲ್ಲ ಬಂದ್ರಿ ಹಿಮಾಕ್ಷ ಎಲ್ಬಿಟ್ಟು ಬಂದ್ರಿ ಅಲ್ಲಿದ್ದಾನೆ ಅವ್ರ ಪಪ್ಪ ಹತ್ರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಈಗ ಟೈಮು 6 ಗಂಟೆ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವ್ಯೂ. ಇದಕ್ಕೆ ಎಂಟ್ರೆನ್ಸ್ ಫೀಸ್ 1000 ರೂಪಾಯಿ ಇರುತ್ತೆ. ಸೊ ನಿಮಗೆ ಬೇರೆ ಆ್ಯಕ್ಟಿವಿಟಿ ಜಿಪ್ ಲೈನು ಮತ್ತು ಬೈಕ್ ಓಡಿಸೋದು ಆ ಥರದ್ದೆಲ್ಲ ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಬೇಕು. ಮತ್ತು ಸ್ನ್ಯಾಕ್ಸು ಮತ್ತು ಊಟ ಫ್ರೀ ಇರುತ್ತೆ. ಸೊ ಒನ್ ಡೇ ಔಟ್ಗೆ ಮಕ್ಕಳನ್ನ ಎತ್ಕೊಂಬರೋಕ್ಕೆ ಆರಾಮಾಗಿರುತ್ತೆ ಮಕ್ಕಳನ್ನ ಎತ್ಕೊಂಬರೋಕ್ಕೆ. ಸೊ ಚೆನ್ನಾಗಿದೆ. ಇಲ್ಲೊಂದು ಮನೆ ಥರ ಇದೆ ನೋಡಿ, ಸ್ಟೇ ಮಾಡೋದಿದ್ರೆ ಮಾಡ್ಬೋದು ಇಲ್ಲಿ. ಇನ್ನು ರೂಮ್ಸ್ ಇದೆ, ಅದೆಲ್ಲ 1,500-2,000 ಮೇಲೆ ಆಗುತ್ತೆ. ನಮಗೇನು ರೂಮ್ ಬೇಕಾಗಿಲ್ಲ, ಒನ್ ಡೇ ಔಟ್ ಥರ ಮಾಡೋಣ ವ್ಯಾಲೆಂಟೈನ್ಸ್ ಡೇಗೆ ಅಂದ್ಕೊಂಡು ಸೊ ಬಂದಿದ್ದು ನಾವು. ಅಲ್ಲಿ ನೋಡಿ ನಮ್ಮ ಹೀರೋ ಬರ್ತಾ ಇದ್ದಾರೆ. ಹೀಗಿತ್ತು ನಮ್ಮ ಜರ್ನಿ. ಕೊನೆ ನೋಡಿ ಹಿಂದೆಗಡೆ ಎಲ್ಲ ಕೂತಿದ್ದಾರೆ, ಯಾರು ಕಾಣಿಸ್ತಿಲ್ಲ. ಈಗ ನೋಡಿ ಈಗ ಕಾಣಿಸ್ತಿದಾರಲ್ಲ, ಆಯ್ತು. 6:45 ಚೆಕ್ಔಟ್ ಅಂತ ಆಗಿತ್ತು. ಚೆಕ್ಔಟ್ ಅಂತಲ್ಲ, ರೆಸಾರ್ಟ್ ಹೆಂಗೆ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ನೋಡಿ ಮಾಡಿ ಒಳಗೆ ಕಳಿಸ್ತೀವಿ. ಹೊರಗಡೆ ಹೋಗ್ಬೇಕಾದ್ರೆ ಸೊ ನಾವು ಇವಾಗ ಎಕ್ಸಿಟ್ ಆಗಿದ್ದು 6:45 ಫೋಟೋ ಶೂಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಕ್ಸಿಟ್ ಆಗಿ ಸೊ ಎಕ್ಸಿಟ್ ಆಗಿ ಈಗ
ಹೇಗಿತ್ತು ಏನಿತ್ತು ಅಂತ ಕೇಳಿತ್ತು ಅಂದ್ರೆ 4 ಜನ ಇದ್ವಿ. ಪರ್ಸನಲ್ ಒಪಿನಿಯನ್ ಕೊಡ್ತೀವಿ. ನನ್ನ ಪರ್ಸನಲ್ ಒಪಿನಿಯನ್ ಬಂದು 750-800 rupees ವೀಕ್ ಡೇಸ್ಗೆ ಅಂತ ಹೇಳಿ ಇವ್ರು ಚಾರ್ಜ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಫುಡ್. ಅದು ಅನ್ಲಿಮಿಟೆಡ್ ಬಫೆ ಅಂತ ಹೇಳಿ ಹಾಕ್ತಾರೆ. ಫುಡ್ ಒಂದಕ್ಕೆ ಎಸ್ ಅಂತ ಹೇಳ್ಬೋದು. ಅಂಡ್ ಆಕ್ಟಿವಿಟೀಸ್ ಹೇಳೋದಿತ್ತು ಅಂದ್ರೆ ಬಹಳ ಕಡಿಮೆ. ಇದು ಏನದು ರೋಪ್ ಆಕ್ಟಿವಿಟೀಸ್ ನೀವು ಮಾಡೋದಿದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಫ್ರೀ ಆಕ್ಟಿವಿಟೀಸ್ ಕಡಿಮೆ. ಥ್ಯಾಂಕ್ ಯು. ಫ್ರೀ ಆಕ್ಟಿವಿಟೀಸ್ ಕಡಿಮೆ, ಪೇಡ್ ಆಕ್ಟಿವಿಟೀಸ್ ಜಾಸ್ತಿ ಇವೆ. ಜಿಪ್ಲೈನರ್ ಎಲ್ಲಾ ಆಕ್ಟಿವಿಟೀಸ್ ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಕೊಟ್ರು. ಯಾಕೋ ಸ್ನೂಕರ್ದು ಬಾಲ್ಸ್ ಕೆಳಗೆ ಕೊಟ್ರು. ಸೊ ಒಳಗಡೆ ಫೂಸ್ ಬಾಲ್ ಒಂದ್ ಸ್ವಲ್ಪ ಹೊತ್ತು, ಕೇರಮ್ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿ, ಟೇಬಲ್ ಟೆನ್ನಿಸ್ ಆಡಕ್ ಬರ್ದಿದ್ರು ಆಟ ಆಡಿ ಬಂದ್ವಿ ನಾವು. ಸೊ ಅಷ್ಟು ಬಿಟ್ಟು ಇನ್ನ ಒಳಗಡೆ ಇಂಡೋರ್ ಗೇಮ್ಸ್ ಅಂತಾನೆ ಏನು ಆಡಲಿಲ್ಲ. ಮೇನ್ ನಮ್ಗೇನು ಬಿಸಿಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಮಾಡಬೇಕಾಯ್ತು. ನಮ್ಮ ಮಕ್ಕಳು ಇಬ್ರು ಆಟ ಆಡಿದ್ರು. ನಡೀತಿದ್ರು ಆಡ್ಬೇಕು ಅಂತಂದ, ಇನ್ನೊಬ್ಬ ಇಳಿಯಲ್ಲ ಅನ್ಕೊಂಡಾದ್ರು ಆಡ್ಬೇಕು ಅಂತ ಆಟ ಆಡ್ದ. ಸೊ ಇಷ್ಟು ನನ್ನ ಪರ್ಸನಲ್ ಒಪಿನಿಯನ್. ಚೆನ್ನಾಗಿತ್ತು. ರೇಟಿಂಗ್ ಕೊಡೋದಿತ್ತು ಅಂತಂದ್ರೆ ಒಂದು 5ಕ್ಕೆ 3.5 ಆರಾಮಾಗಿ ಕೊಡ್ಬೋದಪ್ಪ. ರೇಟ್ ವೈಸ್ ಮತ್ತೆ ಊಟದ ವೈಸ್ ಅಂತ ಹೇಳೋದಿತ್ತು ಅಂತ. ಇನ್ನ ಬೇರೆ ಬೇರೆಯವರ ಕಮೆಂಟ್ಸ್ಗಳನ್ನು ಹಂಗೆ ಅಶ್ವಥ್ ಅವರೇ, ನಿಮ್ಮ ಒಪಿನಿಯನ್ ಪ್ರಕಾರ ಹೇಗಿತ್ತು ನಿಮ್ಮ ಈ ಒಂದು ದಿನದ ಪ್ಯಾಕಿನ ಶಿಲಾಂಧ್ರ ರೆಸಾರ್ಟಿನ ಎಕ್ಸ್ಪೀರಿಯನ್ಸ್? ಬಹಳ ಚೆನ್ನಾಗಿತ್ತು ಅಪ್ಪಾಜಿ. ಇದು ಬಹಳ ಚೆನ್ನಾಗಿತ್ತು ಅಪ್ಪಚ್ಚಿ ಅಂತ ಅವ್ರೆ. ಬಹುಶಃ ಅವರು ಇದು ಆಂಧ್ರಕ್ಕೆ ಬಂದು ಶ್ರೀಲಂಕಾಕ್ಕೆ ಬಂದು ತಂದೆಯಿಂದ ನೆನೆಸ್ಕೊಂಡಿದ್ದಾರೆ ಅನ್ಕೊಂತೀನಿ. ಆಯ್ತು, ನೆಕ್ಸ್ಟ್ ದೀಪಾ ಅವರೇ ನೀವೇನ್ ಹೇಳ್ತೀರಿ? ದೀಪಾ ಅವ್ರು ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು ಶಿಲಾಂಧ್ರಲ್ಲಿ. ಪ್ರೈಸ್ ವೈಸ್ ಓಕೆ, ಚೆನ್ನಾಗಿತ್ತು. ಫುಡ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಪೂಲ್ ತುಂಬಾ ಸ್ಪೇಷಿಯಸ್ ಆಗಿತ್ತು. ತುಂಬಾ ಕಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ. ರಿಂಗಾರಿಕಾ ರೋಸಸ್ ಮಾಡಿದ್ವಿ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ಬಂದಂಗಾಯ್ತು. ತುಂಬಾ ಚೆನ್ನಾಗಿತ್ತು. ಈ ವ್ಯಾಲೆಂಟೈನ್ಸ್ ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ ನಾವು ಗೋವಾಗ ಹೋಗಿದ್ವಿ. ಈ ಇಯರ್ ನಾವು 2 ಕಪ್ಪಲ್ಲೂ ಎವ್ರಿ ಫೆಬ್ರವರಿ 14 ಮಿಸ್ ಮಾಡದೆ ಈ ತರ ಒಂದು ಮೆಮೊರೀಸ್ ನ ಮಾಡೋಣ ಅಂತ ಒಂದು ಪ್ರಾಮಿಸ್ ಮಾಡ್ಕೊಂಡಿದೀವಿ. ಸೊ ಅದ್ರಿಂದ ಈ ಸರಿ ಬಜೆಟ್ ಕಡಿಮೆ ಇದ್ದಿದ್ರಿಂದ ಈ ಸರಿ ವೀಕ್ ಡೇ ಆಗಿರೋದ್ರಿಂದ ಅಂಡ್ ಬಜೆಟ್ ರೆಸಾರ್ಟ್ ಬಂದಿದೀವಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಈಗ ಹೊರಡ್ತಾ ಇದ್ವಿ, ಬೇಜಾರಾಗ್ತಿದೆ, ಮತ್ತೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ನನ್ಗೂ ಅಷ್ಟೇ ಇಷ್ಟ ಆಯ್ತು. 1000 ರೂಪಾಯಿಗೆ ವರ್ತ್ ಅಂತ ಅನ್ಸ್ತು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೇನ್ ಬೇಕಾಗಿರೋ ಫುಡ್ ಅಲ್ವಾ ಮಕ್ಳಿಗೆ ಅಥವಾ ನಮ್ಗೆ ನಮ್ಗೆ ಸೆಟ್ ಆಗ್ಬೇಕಾಗಿರೋ ಫುಡ್. ಸೊ ಅದು ಚೆನ್ನಾಗಿತ್ತು. ಮತ್ತೆ ಸ್ನಾಕ್ಸ್ ಅಷ್ಟೇ ಚೆನ್ನಾಗಿತ್ತು. ಪೂಲಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಳಿಂದ ನಾವು ತುಂಬಾ ಬೇರೆ ಬೇರೆ ಗೇಮ್ಸ್ಗೆ ಆಡಕ್ ಹೋಗಿಲ್ಲ. ಸೊ ಅವ್ರು ಏನ್ರಲ್ಲಿ ಖುಷಿ ಪಡ್ತಾರೋ ಅದ್ರಲ್ಲಿ ಆಟ ಆಡ್ಕೊಂಡಿರೋಣ ಅಂತ ನಾವು 4 ಜನನು ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಮಕ್ಳು ಎಂಜಾಯ್ ಮಾಡಿದ್ರು. ಈಗಿತ್ತು ನಮ್ಮ ವಿಡಿಯೋ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫೆಬ್ರವರಿಗೆ ನಿಮ್ಗೆ ಯಾವ್ದಾದ್ರು ಚೆನ್ನಾಗಿ ಒಳ್ಳೆ ಪ್ಲೇಸ್ ಗೊತ್ತಿದೆ